ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಇಲಾಖೆ ಸಚಿವನ ಮನೆ ಮುಂದೆ ನೋಡಿದ್ರೇನು ಜನಜಾತ್ರೆ. ಯಾವ ವ್ಯಕ್ತಿ ಜನನಾಯಕ ಆಗ್ತಾನ ಆ ಜನ ಬೆಂಬಲದಿಂದ 1990ರಿಂದ ಈ ಶಾಸಕ ರಾಜಕಾರಣಕ್ಕೆ ಬಂದ ನಂತರ ನಿರಂತರ ಅನ್ನದಾಸೋಹ ಐತೆ ನೋಡ್ರಿ. ದೈನಂದಿನವಾಗಿ ಗ್ರಾಮೀಣ ಪ್ರದೇಶದಿಂದ ಅನೇಕ ಹಳ್ಳಿಗಳಿಂದ ಅನೇಕ ಜಿಲ್ಲೆಗಳಿಂದ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದರೂ ಸಹಿತ ಇಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಿದಂಥ ಒಬ್ಬ ಬೆಳಗಾವಿ ಜಿಲ್ಲೆಯ ಲೋಕೋಪಯೋಗಿ ಶಾಸಕ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದ ದೃಶ್ಯ ತೋರ್ಸಾಕತ್ತಾನ ನೋಡ್ರಿ. ಸತೀಶ್ ಜಾರಕಿಹೊಳಿ ಅನೇಕ ಸಾಮಾಜಿಕ ಚಟುವಟಿಕೆಯಿಂದ ಬಂದವರು, ಮಗಳನ್ನು ಬೆಳೆಸಿದವರು, ಮಗನನ್ನು ಬೆಳೆಸಿದವರು, ಅನೇಕ ತಮ್ಮ ಕಾರ್ಯಕರ್ತರ ಪಡೆಯನ್ನು ಇವತ್ತು ಮಾನವ ಬಂಧುತ್ವ ವೇದಿಕೆಯಿಂದ ಬುದ್ಧ ಬಸವ ಅಂಬೇಡ್ಕರರ ಸಿದ್ಧಾಂತದೊಂದಿಗೆ ಇವತ್ತು ರಾಜ್ಯಾದ್ಯಂತ ಒಂದು ಉನ್ನತ ಸ್ಥಾನದಲ್ಲಿ ಪಾದಾರ್ಪಣೆಗೊಂಡು ತಮ್ಮ ನಿವಾಸದಲ್ಲಿ ತಮ್ಮ ಜನಬೆಂಬಲ ಭೇಟಿಯಾಗಲಿಕ್ಕೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದು ಆ ದೃಶ್ಯಗಳನ್ನ ತೋರ್ಸಾಕತ್ತ ನೋಡ್ರಿ. ಊಟದ ವ್ಯವಸ್ಥೆ ಮಾಡ್ತಾರೆ ನೋಡ್ರಿ. ಕರ್ನಾಟಕ ರಾಜ್ಯದಾಗ ಅನೇಕ ಸಚಿವರ ಶಾಸಕರ ಮನೆಗೆ ಹೋಗ್ತೀರಿ, ನಿಮಗೆ ಒಂದು ಕಪ್ ಚಹಾ ಸಹಿತ ಸಿಗಂಗಿಲ್ಲ, ಒಂದು ಗ್ಲಾಸ್ ನೀರು ಸಹಿತ ಕೊಡಂಗಿಲ್ಲ. ಅಂಥ ಶಾಸಕ ಮಹಾನ್ ಮಂತ್ರಿಗಳು ಅದಾರ. ಕೇವಲ ಐಷಾರಾಮಿ ಜೀವನ, ಆಸ್ತಿ ಪಾಸ್ತಿ ಮಾಡೋದು. ಆದರೆ ಈ ಶಾಸಕ ನೋಡ್ರಿ ಸಿಂಪಲ್, ಅವ್ರ ಬಟ್ಟೆ ಸಹಿತ ನೋಡ್ರಿ ಯಾವಾಗಲೂ ಒಂದು ಜೋಡು ಬಟ್ಟೆ ಇರ್ತಾವೆ. ಇಂಥ ಒಬ್ಬ ಅಪರೂಪದ ಶಾಸಕ 1990ರಿಂದ ಯಾವಾಗ MLC ಆದರೂ ರಾಜಕಾರಣ ನಗರಸಭೆಯಿಂದ ಪ್ರವೇಶ, ಇವತ್ತು ಎತ್ತರವಾದ ಒಂದು ಮಹತ್ತರವಾದ ಒಂದು ಹುದ್ದೆಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬರುವ 2028ರಲ್ಲಿ ಮುಖ್ಯಮಂತ್ರಿ ಸ್ಥಾನದ ಗದ್ದಿಗೆ ಏರುವ ಸಲುವಾಗಿ ಆ ಸಿಂಹಾಸನ ಈಗ ಅವರಿಗಾಗಿ ಮೀಸಲಿಟ್ಟಿದೆ. ಈ ಜನಸಮೂಹ ನೋಡ್ರಿ, ಅವರ ಮನೆಯಲ್ಲಿಯೂ ಸಹಿತ ಸಾವಿರಾರು ಜನ ಅಭಿನಂದನೆ ಸಲ್ಲಿಸಕ್ಕೆ ಬರಾಕತ್ತಾರ. ಒಬ್ಬ ಜನನಾಯಕ ಸಾಮಾಜಿಕ ಚಟುವಟಿಕೆಯಿಂದ ಬಂದವ, ಸಮಾಜದ ಸೇವೆಗಾಗಿ ತನ್ನ ದೀರ್ಘಾಯುಷ್ಯವನ್ನು ಮುಡಿಪಾಗಿಟ್ಟು ಇವತ್ತು ಜನಸೇವೆ, ಜನಾರ್ದನ ಸೇವೆ, ಪ್ರತಿಯೊಬ್ಬರಿಗೂ ಸಹಿತ ಪ್ರೀತಿಯಿಂದ ಮಾತನಾಡಿಸಿ ಅವರ ಕೆಲಸ ಕಾರ್ಯಗಳನ್ನು ಮಾಡಿಸುವಂಥ ಇವತ್ತು ಏಕೈಕ ಶಾಸಕ ಅಂದರೆ ಇದೇ ಯಮಕನಮಡಿಯಲ್ಲಿ 50,000ಕ್ಕಿಂತಲೂ ಮಿಕ್ಕಿ ಲೀಡ್ದಿಂದ ಬಂದು ಇವತ್ತು ಜನಮೆಚ್ಚುಗೆ ಗಳಿಸಿದಂಥ ಶಾಸಕ. ಅನೇಕರ ಈ ಸತೀಶ್ ಜಾರಕಿಹೊಳಿಯನ್ನು ಸೋಲ್ಸಾಕ ಬೇನೈತಿರ್ರಿ. ಎಷ್ಟೋ ಜನ ಬಂದಲ್ಲಿ ಟಿಕಾನ ಹೂಡಿದರು, ಏನೇನೋ ಪ್ರಚೋದನಕ್ಕಾದ ಭಾಷಣಗಳನ್ನ ಮಾಡಿದರು. ಆದರೆ ಆ ಪ್ರತಿರುತ್ತರ ಇವತ್ತು ಅದೇ ವಿರೋಧಿಗಳಿಗೆ ಇದೇ ಸತೀಶ್ ಜಾರಕಿಹೊಳಿ ಹೇಳ್ತಾರ, ಈಗ 5 ವರ್ಷ ನೀವು ಹೋರಾಟ ಮಾಡ್ಕೋತ ಹೋಗ್ಬೇಕು. ದೈನಂದಿನವಾಗಿ ಜಲಾಲ್ ಕಟ್, ಹಿಜಾಬ್ ಕಟ್, ಜಟಕಾ ಕಟ್, ಪ್ರತಿಯೊಂದು ಮತೀಯ ಭಾವನೆಗಳನ್ನು ಕೆರಳಿಸಿ ಇವತ್ತು ಇದೇ ಸತೀಶ್ ಜಾರಕಿಹೊಳಿಯನ್ನು ಸೋಲಿಸಲಾಕ ಎಂತೆಂಥ ಪ್ರಯತ್ನಗಳನ್ನ ಮಾಡಿದರೂ ಸಹಿತ ಇವತ್ತು ಆ ಆಸೆ ನೆರಗೂಡಲಿಲ್ಲ. ಇವತ್ತು ವಿರೋಧಿಗಳು ಮಾಯಾಗಿ ಬಿಟ್ಟಾರ. ಇವತ್ತು ಅಭಿವೃದ್ಧಿ ಪಥದತ್ತ ಹೊಂಟೈತಿ ಈ ಯಮಕನಮಡಿ ಕ್ಷೇತ್ರ. ಯಮಕನಮಡಿ ಮತದಾರ ಕ್ಷೇತ್ರದವರು ಎಷ್ಟು ಪುಣ್ಯವಂತರದೇರಿ. 50,000ಕ್ಕಿಂತಲೂ ಮಿಕ್ಕಿ ನೀವು ಲೀಡ್ದಿಂದ ನಿಮ್ಮ ನಾಯಕನ ಆರಿಸ್ತೀರಿ. ಇದೇ 2023ರಂದು ಸ್ಮಶಾನದಲ್ಲಿ ಪೂಜೆ ಮಾಡಿ ತಂದಂಥ ವಾಹನ ಈಗ 2028ರಲ್ಲಿ ಮತ್ತೊಂದು ವಾಹನ ಖರೀದಿ ಮಾಡ್ಯಾರ. ಅದಕ್ಕೆ 2028 ನಂಬರ್ ಬೀಳ್ತೈತ್ರಿ. 2028 ನಂಬರ್ ಯಾಕೆ ಬೀಳ್ತೈತ್ರಿ? ಬರುವ 2028ರಲ್ಲಿ ಈ ಮತ್ತೆ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಗಾದಿಗೆ ಏರುವಂಥ ಉತ್ತರ ಕರ್ನಾಟಕದ ಅದು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡೋಕ್ಕೆ ಹೊಂಟಾನ ಅವನೇ ಸತೀಶ್ ಜಾರಕಿಹೊಳಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಎಲ್ಲ ಅವರ ಅಭಿಮಾನಿಗಳು ಬಂದಿದ್ದಾರೆ. ಎಷ್ಟೊಂದು ಶಾಂತ ರೀತಿಯಿಂದ ಅವರಿಗೆ ಭೇಟಿ ಆಗ್ತಾ ಇದ್ದಾರೆ. ಅನ್ನ ದಾಸೋಹದ ವ್ಯವಸ್ಥೆ ಮಾಡಿದ್ದಾರೆ, ಪ್ರಸಾದವನ್ನು ತಿಂತಾ ಇದ್ದಾರೆ. ಎಲ್ಲರೂ ಇಲ್ಲಿ ಚಹಾದ ವ್ಯವಸ್ಥೆ ಮಾಡ್ತಾರೆ. ಅವರ ಆಪ್ತ ಕಾರ್ಯದರ್ಶಿಗಳು ಸಹಿತ ಪ್ರತಿಯೊಬ್ಬರಿಗೂ ಕರೆದು ಮಾತನಾಡಿಸುವಂಥ ಒಂದು ವೈಶಿಷ್ಟ್ಯ ಕೇವಲ ಸತೀಶ್ ಜಾರಕಿಹೊಳಿ ಹತ್ರ. ಇವತ್ತು ರಾಜ್ಯಾದ್ಯಂತ ನೀವು ಅನೇಕ ಸಚಿವ ಶಾಸಕರ ಮನೆಗಳಿಗೆ ಭೇಟಿ ಕೊಟ್ಟಿರಬಹುದು. ಅಲ್ಲಿ ಆದಂಥ ಅನುಭವಗಳನ್ನು ನೀವು ನೇರವಾಗಿ ನಂಬರ್ 1 ಚಾನಲ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಕಂಪ್ಲೀಟ್ ದೃಶ್ಯ ನೋಡಿರಿ. ಇನ್ನು ಒಳಗಡೆ ಹೋಗ್ತೀನಿ ಸತೀಶ್ ಜಾರಕಿಹೊಳಿ ಹತ್ರ. ಅಲ್ಲಿಯೂ ಸಹಿತ ಜನ ಯಾವ ರೀತಿ ಅವರಿಗೆ ಹಾರು ತುರಾಯಿ ಶಾಲುಗಳಿಂದ ಇವತ್ತು ಸತ್ಕಾರ ಮಾಡ್ತಾ ಇದ್ದಾರೆ. ಆದರೆ ಒಂದು ಮಾತು ಹೇಳಿದ್ರು ಅವರು ಸತೀಶ್ ಜಾರಕಿಹೊಳಿ ಅವರು, ಹಾರು ತುರಾಯಿಗಿಂತಲೂ ಒಂದು ನೋಟ್ಬುಕ್ ಪೆನ್ ತಂದು ಕೊಡ್ರಿ, ಅದೇ ಅನಾಥಾಶ್ರಮ ಆಗಲಿ ವೃದ್ಧಾಶ್ರಮ ಆಗಲಿ ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ಅನುಕೂಲ ಆಗ್ತೈತಿ ಅಂತ ಜನತೆಗೆ ಒಂದು ಸಂದೇಶ ಕೊಟ್ಟಂಥ ಕರ್ನಾಟಕ ರಾಜ್ಯದ 224 ಕ್ಷೇತ್ರದ ಏಕೈಕ ಶಾಸಕ ಅಂದರೆ ಅವನೇ ಸತೀಶ್ ಜಾರಕಿಹೊಳಿ. ಈಗ ಒಳಗಡೆ ಹೋಗ್ತೀನಿ, ಒಳಗಡೆ ಕಂಪ್ಲೀಟ್ ದೃಶ್ಯ ತೋರಿಸ್ತೀನಿ. ಇಲ್ಲಿ ಊಟದ ವ್ಯವಸ್ಥೆ ದೃಶ್ಯಗಳನ್ನ ನೀವು ಸ್ವತಃ ಕಣ್ಣಾರೆ ನೋಡಬಹುದು. ಯಾವಾಗ ಅವ್ರದ್ದು ಇಲ್ಲಿ TP ಇರುತ್ತೆ ಅಲ್ಲಿ ಯಾವಾಗ ಊಟದ ವ್ಯವಸ್ಥೆ ಇರ್ತೈತಿ. ಇದು ಲೋಕರೂಢಿಯಿಂದ ಬಂದಿದ್ದು, 1990ರಿಂದ ಬಂದಿದ್ದು. ಯಾವಾಗ ನಗರಸಭೆ ರಾಜಕಾರಣ, ಯಾವಾಗ MLC ಆಗಿದ್ದು, ಆಮೇಲೆ ರಾಜ್ಯದ ವಿಧಾನಸಭಾ ಪ್ರವೇಶ ಮಾಡಿದ್ದು, ಅನೇಕ
ಘಟಾನುಘಟಿಗಳ ವಿರುದ್ಧ ಸೆಣಸಾಡಿ ಇವತ್ತು ರಾಜ್ಯದಲ್ಲಿ ಸಮಾಜ ಸೇವೆ ಮುಖಾಂತರ ಈ ನಾಯಕನಾಗಿದ್ದು ಇವತ್ತು ಆದರ್ಶಗಳನ್ನ ತೋರ್ಸಾಕತ್ತನೇ ನೋಡ್ರಿ.